ಇದಾದಮೇಲೆ ಇಲ್ಲಿ ಕೋಟ್ಸ್ ಅಂತ ಇದೆ, ಓಕೆ, ಚಾರ್ಟ್ಸ್ ಅಂತ ಇದೆ. ಇಲ್ಲಿ ಕೆಳಗಡೆ ನೋಡಿಬಿಡಿ ಕರೆಕ್ಟಾಗಿ, ಕೋರ್ಸು ಚಾರ್ಟ್ ಎಲ್ಲ ಇದೆ ಇಲ್ಲಿ ಕೆಳಗಡೆ. ಈಗ ಫಸ್ಟ್ ಏನು ಮಾಡಬೇಕು ಅಂದರೆ, ಟ್ರೇಡ್ ಮಾಡಬೇಕಂದ್ರೆ ನಮಗೆ ಇಂಡೆಕ್ಸ್ ಬೇಕು. ನಾರ್ಮಲಾಗಿ ನಿಮ್ಮ ಟ್ರೇಡಿಂಗ್ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ದೇ ಇರುತ್ತೆ. ಯಾರು ಏನೂ ಗೊತ್ತಿಲ್ಲ ಅಂದ್ರೆ 1% ನಾಲೆಜ್ ಇರುತ್ತೆ. ಟ್ರೇಡ್ ಎದ್ರೊಳಗೆ ಮಾಡಬೇಕು, ಟ್ರೇಡ್ ಮಾಡೋಕ್ಕೊಂದು ಇಂಡೆಕ್ಸ್ ಬೇಕಲ್ಲ. ಆ ಇಂಡೆಕ್ಸ್ನ ಇಲ್ಲಿ ಚೂಸ್ ಮಾಡಬೇಕು. ಓಕೆ, ಎಕ್ಸಾಂಪಲ್ ಈಗ ನೋಡಿ, ಇದು ಚಾರ್ಟ್ ಇದೆ. ಓಕೆ, ಇವಾಗ ಏನು ಮಾಡ್ತೀನಿ ಅಂದರೆ ಈ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ಲಸ್ ಸಿಂಬಲ್ ಕ್ಲಿಕ್ ಮಾಡಿದ ತಕ್ಷಣ ಒಂದು ನಿಮಿಷ, ಅದಕ್ಕಿಂತ ಮುಂಚೆ ಇದೆಲ್ಲ ಡಿಲೀಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಎಡಿಟ್ ಅಂತ ಇದೆ, ಒಂದು ಪೆನ್ಸಿಲ್ ಒಂದು ಮತ್ತು ಅಥವಾ ಪೆನ್ ಥರ ಇದೆಲ್ಲ ಆಕೃತಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡಿಲೀಟ್ ಆಪ್ಷನ್ಸ್ ಇದೆ. ಓಕೆ, ಡಿಲೀಟ್ ಮೇಲೆ ಕ್ಲಿಕ್ ಮಾಡಿರಿ. ಒಟ್ಟಿಗೆ ಎಲ್ಲ ಕ್ಲಿಕ್ ಮಾಡಿರಿ, ಡಿಲೀಟ್ ಅಂತ ಕೊಡಿರಿ. ಇಲ್ಲಿ ಕಾಣಿಸ್ತಿದೆ, ಇಲ್ಲಿ ಇದ್ರ ಮೇಲೆ ಡಿಲೀಟ್ ಅಂತ ಕೊಡಿ. ಕೊಟ್ಟ ತಕ್ಷಣ ಆಟೋಮೆಟಿಕ್ಲಿ ಎಲ್ಲ ಡಿಲೀಟ್ ಆಯಿತು. ಈ 10 ಯಾಕೆ ಡಿಲೀಟ್ ಆಗಿಲ್ಲ ಅಂದರೆ ಇದ್ರ ಚಾರ್ಟ್ ಓಪನ್ ಇದೆ. ಈಗ ಯಾವ್ದಾರು ಒಂದು ಬೇಕಲ್ಲ, ಅಷ್ಟು ಡಿಲೀಟ್ ಹೆಂಗೆ ಮಾಡಲಿಕ್ಕಾಗುತ್ತೆ? ಎಕ್ಸಾಂಪಲ್ ನೀವೊಂದು ಜಿಮೇಲ್ ID ಹಾಕ್ಕೊಳ್ತೀರ ಹೊಸ ಫೋನ್ಗೆ, ಎಲ್ಲ ಜಿಮೇಲ್ ID ತೆಗಿಲಿಕ್ಕಾಗಲ್ಲ, ಇನ್ನೊಂದು ಹಾಕಿ ಆಮೇಲೆ ಅಲ್ಟರ್ನೇಟಾಗಿ ತೆಗಿಬೋದು ಈ ಥರ. ಓಕೆ, ಇದಾದಮೇಲೆ ನೆಕ್ಸ್ಟು ಪ್ಲಸ್ ಸಿಂಬಲ್. ಈಗ ನಮ್ಗೆ ಯಾವ್ದು ಬೇಕು ನಾನು ಹೇಳ್ತೇನೆ, ಯಾವುದನ್ನು ಆ್ಯಡ್ ಮಾಡ್ಕೋಬೇಕಂತೇಳಿ ನಾನು ನಿಮಗೆ ಲೈವ್ ಟ್ರೇಡಲ್ಲಿ ಹೇಳ್ತೇನೆ. ಸದ್ಯಕ್ಕೆ ನಾವು ಟ್ರೇಡ್ ಮಾಡೋದು ವಾಲಟಿಲಿಟಿ ಇಂಡೆಕ್ಸ್ ಅಂತೇಳಿ. ವಾಲಟಿಲಿಟಿ ಇಂಡೆಕ್ಸ್ ಬಗ್ಗೆ ನಿಮ್ಗೆ ಹೇಳಬೇಕಂದ್ರೆ, ನಾರ್ಮಲ್ ಆಗಿ ಇಂಡಿಯನ್ ಮಾರ್ಕೆಟಲ್ಲಿ ವಿಕ್ಸ್ ಅಂತ ಇದೆ. ಅದರ ಹೆಸರು ವಿಕ್ಸ್ ಮೀನ್ಸ್ ಅದ್ರ ಫುಲ್ ಫಾರ್ಮು ವಾಲಟಿಲಿಟಿ ಇಂಡೆಕ್ಸ್ ಅಂತೇಳಿ. ವಿಕ್ಸ್ ಅಂದರೆ ಈಗ ನಿಮಗೆ ಗೊತ್ತಿರ್ಬೋದು, ಈ ಚುನಾವಣೆದು ಇದು ಬರುತ್ತೆ, ಒಟ್ಟು ರಿಸಲ್ಟ್ ಬರುತ್ತೆ, ಆಮೇಲೆ ಇದು ಬಜೆಟು, ಈ ರೆಪೋ ರೇಟು ಇವೆಲ್ಲ ಬಂದವಾಗ ವಿಕ್ಸ್ ಜಾಸ್ತಿ ಇರುತ್ತೆ. 27, 28, 29, 40, 50 ಅನ್ಕೊಂಡು ಹೋಗುತ್ತೆ. ಅದೇ ನಾರ್ಮಲ್ ಡೇದಲ್ಲಿ ಈಗ ನಾರ್ಮಲ್ ಏನೂ ಇವೆಂಟ್ ಇಲ್ಲ ಅಂದರೆ, ಆ್ಯಕ್ಚುಲಿ ಹೇಳಬೇಕಂದ್ರೆ ನ್ಯಾಷನಲ್ ಇವೆಂಟ್ ಯಾವುದೂ ಇಲ್ಲ, ಆ ಟೈಮಲ್ಲಿ ವಿಕ್ಸ್ ಕಮ್ಮಿ ಇರುತ್ತೆ. ಅರ್ಥ ಏನು ಬರುತ್ತೆ ಅಂದರೆ, ವಿಕ್ಸ್ ಯಾವ ದಿನ ಜಾಸ್ತಿ ಇರುತ್ತೆ, ಮಾರ್ಕೆಟ್ ವೋಲ್ಟೈಲ್ ಇದೆ ಅಂತೇಳಿ, ಅವಾಗ ಬೈಯರ್ಸಿಗೆ ಒಳ್ಳೆಯದು. ಬಟ್ ವಿಕ್ಸ್ ಯಾವ ಕಮ್ಮಿ ಇರುತ್ತೆ ಅಲ್ಲ, ಆವಾಗ ಸೆಲ್ಲರ್ಸಿಗೆ ಒಳ್ಳೆಯದು. ಇದ್ರ ಬಗ್ಗೆ ನಾವು ಹೇಳಲಿಕ್ಕೆ ಹೋದರೆ ಒಂದು ತಾಸು ಆಗುತ್ತೆ, ಬೇಡ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಓಕೆ, ಈಗೇನು ಮಾಡಿ ಈ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆಯಿತು. ಇದ್ರೊಳಗೆ ನಾವು ಹೇಳ್ತೇನೆ, ನಾವು ಲೈವ್ ಟ್ರೇಡ್ ನೀವು ಒಂದ್ಸಲಿ ಜಾಯ್ನ್ ಆದರೆ ನಿಮ್ಗೆ ಅರ್ಥ ಆಗಿಬಿಡ್ತದೆ. ಈಗ ಜಸ್ಟ್ ಎಕ್ಸಾಂಪಲ್ ವಾಲಟಿಲಿಟಿ ಇಂಡೆಕ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈಗ ನನಗೆ ವಾಲಟಿಲಿಟಿ 25 ಇಂಡೆಕ್ಸ್ ಬೇಕು. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ, ಆಟೋಮೆಟಿಕ್ಲಿ ಆ್ಯಡ್ ಆಗಿರ್ತದೆ. 50 ಬೇಕು ನನಗೆ, 75 ಬೇಕು, 100 ಬೇಕು, 10 ಒನ್ನೆಸ್ ಬೇಕು, 25 ಒನ್ನೆಸ್ ಬೇಕು, 50 ಒನ್ನೆಸ್ ಬೇಕು, 75 ಒನ್ನೆಸ್ ಬೇಕು, 100 ಒನ್ನೆಸ್ ಬೇಕು. ಸಾಕು ನನಗೆ ಇಷ್ಟಿದ್ರೆ 10 ಇಂಡೆಕ್ಸ್ ಸಾಕು. ಆಮೇಲೆ ಎಲ್ಲ ಆ್ಯಕ್ಚುಲಿ ನೀವು ಇಲ್ಲಿ ನೋಡಿ, ಇಲ್ಲ ಆಯ್ತಲ್ಲ ವಾಲಟಿಲಿಟಿ ಇಂಡೆಕ್ಸ್ ಇವೆಲ್ಲ ಆ್ಯಡ್ ಆಗಿದೆ. ಆ್ಯಡ್ ಆದ ತಕ್ಷಣ ಬ್ಯಾಕ್ ಹೋಗಿ, ಇಲ್ಲಿ ಬ್ಯಾಕ್ ಇದೆ, ಬ್ಯಾಕ್ ಹೋಗಿ ಫುಲ್ ಬ್ಯಾಕ್ ಹೋಗಿಬಿಟ್ರೆ ನೋಡಿರಿ ಈಗೆಲ್ಲ ಆ್ಯಡ್ ಆಗಿದೆ. ನೋಡಿ, ನಾನು ಟೋಟಲಿ 9 ಸ್ಕ್ರಿಪ್ಟ್ ಆ್ಯಡ್ ಮಾಡಿದ್ದೀನಿ. ಆಲ್ರೆಡಿ ಒಂದು ಇತ್ತು, ಆಲ್ರೆಡಿ 10 ಇಂಡೆಕ್ಸ್ ಇತ್ತು. ನೀವು ಅಂದರೆ ಮೊದಲನೇ ನಾನು ಹೇಳಿದ್ದೆ, ಯಾಕಂದರೆ ಅದ್ರ ಚಾರ್ಟ್ ಓಪನ್ ಇತ್ತು, ಅದಕ್ಕೋಸ್ಕರ ಅದು ಓಪನ್ ಇತ್ತು ಅಂತೇಳಿ. ನಾವು ಆಲ್ಮೋಸ್ಟ್ 90% ಇಷ್ಟೇ ಸ್ಕ್ರಿಪ್ಟ್ ಮೇಲೆ ಅಥವಾ ಇಷ್ಟೇ ಇಂಡೆಕ್ಸ್ ಮೇಲೆ ಕೆಲಸ ಮಾಡ್ತೇವೆ. ಆಮೇಲೆ ಡಿಫ್ರೆನ್ಸ್ ಹೇಳ್ತೇನೆ. ಡಿಫ್ರೆನ್ಸ್ ಕೇಳ್ಬೋದು, ಸರ್ ಏನಿದು ವಾಲಟಿಲಿಟಿ 10 ಇದೆ, ಇದೇನಿದು 10 ಒನ್ನೆಸ್ ಇದೆ ಅಂತೇಳಿ. ನೋಡಿ, ವಾಲಟಿಲಿಟಿ 10 ಅಂದರೆ ನಿಮಗೆ ಟಿಕ್ಸ್ ಅಂತ ಬರುತ್ತೆ. ಅದ್ರ ಬಗ್ಗೆ ಜಾಸ್ತಿ ಬೇಡ, ಜಸ್ಟ್ ಇನ್ಫಾರ್ಮೇಷನ್ ಇರಲಿ ಅಂಥೇಳಿ. ಟಿಕ್ಸು ಹೇಗಿದೆ ಅಂದರೆ, ಇದರೊಳಗೆ 2 ಸೆಕೆಂಡ್ಸಿಗೆ 1 ಟಿಕ್ ಆಗುತ್ತೆ. ವಾಲಟಿಲಿಟಿ 10 ಅಥವಾ ತೊಗೊಳ್ಳಿ, 25 ತೊಗೊಳ್ಳಿ, 2 ಟಿಕ್ಸಿಗೆ 2 ಟಿಕ್ಸಿಗೆ 1 ಸೆಕೆಂಡ್. ಅದು ಹೇಗೆ ಬರುತ್ತೆ ಅಂದರೆ, 1 ಸೆಕೆಂಡಿಗೆ 1 ಟಿಕ್ಕಲ್ಲಿ ಇಲ್ಲಿ 2 ಸೆಕೆಂಡ್ಸಿಗೆ 1 ಟಿಕ್ಕು ಅಷ್ಟೇ. ಅಂದರೆ 1 ಮಿನಿಟಲ್ಲಿ 30 ಟಿಕ್ ಬರುತ್ತೆ ಇದರೊಳಗೆ. ಆದರೆ ಇದರೊಳಗೆ ನಿಮಗೆ 60 ಟಿಕ್ಸ್ ಬರುತ್ತೆ 10 ಒನ್ನೆಸ್ಸಲ್ಲಿ. ಇದು ನಮಗೆ ಆ್ಯಕ್ಚುಲಿ ಬೇಕು, ಅದು ಆಪ್ಷನ್ಸು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ನಿಮಗೆ ಕಾಲ್ ಪುಟ್ಟಿಗೆ ಬೇಕು. MT5 ಟ್ರೇಡ್ ಮಾಡೋಕ್ಕೆ ಇದು ಅವಶ್ಯಕತೆ ಇಲ್ಲ, ಬಟ್ ಆದರೂ ಒಂದು ನಾಲೆಜ್ ಇರಲಿ ಅಂತ ಹೇಳಿದೆ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳ್ತೇನೆ. ನೆಕ್ಸ್ಟ್ ನೋಡಿ, ಯಾವುದಾದ್ರು ತೊಗೊಳ್ಳಿ, ಸ್ಕ್ರಿಪ್ಟ್ನ ಹೇಳಿರ್ತೇನೆ. ಈಗ ನಾನು ಎಕ್ಸಾಂಪಲ್ 10 ತೊಗೊಳ್ತಿದ್ದೀನಿ ಅಂತ ಅಂದ್ಕೊಳ್ರಿ. 10 ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡಿರಿ, ಅವಾಗ ನಿಮ್ಗೆ ಇಷ್ಟು ಆಪ್ಷನ್ಸ್ ಬಂತು. ನೀವು ಆರ್ಡರು, ಚಾರ್ಟು, ಪ್ರಾಪರ್ಟೀಸ್ ಇವೆಲ್ಲ ಬಂತು. ಏನು ಮಾಡಬೇಕು ಅಂದರೆ, ಫಸ್ಟ್ ಚಾರ್ಟ್ ನೋಡೋಣ ಯಾವ ಥರ ನೋಡೋದು. ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ದು ನಾನು ಇನ್ನೊಂದು ಟೈಮ್ ತೋರಿಸ್ತೇನೆ. ಕೋಟ್ಸು ನೋಡಿ, ಫಸ್ಟು ನಾನು ಚೂಸ್ ಮಾಡಿದ್ದು 10. ಓಕೆ, 10 ಮಾಡಿದೆ. ಚಾರ್ಟ್, ಓಕೆ, ಚಾರ್ಟ್ ಆದಮೇಲೆ ಈ ಥರ ಬಂತು. ಇದ್ರ ಮೇಲೆ ನೀವು ಹೀಗೆ ಕ್ಲಿಕ್ ಮಾಡಿದ್ರೆ ಬರುತ್ತೆ. 15 ಮಿನಿಟ್ಸಲ್ಲಿ ನೋಡ್ಬೋದು, 1 ಮಿನಿಟಲ್ಲಿ ನೋಡ್ಬೋದು, 30 ಮಿನಿಟ್ಸಲ್ಲಿ ನೋಡ್ಬೋದು, ಬೇಡ 1 ಡೇಸ್ ನೋಡ್ಬೋದು ಕ್ಯಾಂಡಲ್. ಅಂದರೆ ಇದು ಚಾರ್ಟ್ಸು. ಓಕೆ, ಇದಾದಮೇಲೆ ವಾಪಸ್ ಹೋಗೋಣ, ಮತ್ತು ಕೊಡ್ಸಿ ಹೋಗ್ತಾನೆ. ವಾಪಸ್ ಹೋದೆ. ಈಗ ಹೇಗೆ ಆರ್ಡರ್ ಹಾಕಬೇಕು ಅಂಥೇಳಿ, ಆರ್ಡರ್ ಹೇಗೆ ಹಾಕಬೇಕು ಅಂತೇಳಿ ಹೇಳ್ತೇನೆ. ಯಾಕಂದರೆ ಇದೇ ಇಂಪಾರ್ಟೆಂಟ್ ಅದು, ಚಾರ್ಟ್ ಗಿಟ್. ಯಾಕಂದರೆ ನಾವೇ ಟ್ರೇಡ್ ಮಾಡಿಸ್ತೇವೆ, ಚಾರ್ಟಿಂದೆಲ್ಲ ಅವಶ್ಯಕತೆ ಇರಲ್ಲ. ನಾ ಹೇಳೋದು ಇಷ್ಟೇ, ಇದರೊಳಗೆ ನೀವು ಯಾವುದೇ ಥರದ್ದು ಬೇಸಿಕ್ ನಾಲೆಜ್ ಇಲ್ಲದಿದ್ರೂ ಪ್ರಾಫಿಟ್ ಮಾಡೋದು. ಬಟ್ ಆದರೆ MT5 ಹೇಗೆ ಯೂಸ್ ಮಾಡಬೇಕು ಅಂತ ಮಾತ್ರ ನಿಮ್ಗೆ ಗೊತ್ತಿರಬೇಕು. ಅದಕ್ಕೆ ಹೇಳ್ತಾ ಇರೋದು, ಫಸ್ಟ್ ಯಾರೇ ಅಕಸ್ಮಾತ್ ನಿಮ್ದು ಅಕೌಂಟ್ ಆದಮೇಲೆ, ನಮ್ಮ ಜೊತೆಲಿ ನೀವು ನಮ್ಮ ಜೊತೆಲಿ ಅಕೌಂಟ್ ಓಪನ್ ಆದಮೇಲೆ ಫಸ್ಟ್ ನೀವು ಡೆಮೋದಲ್ಲೇ ಮಾಡಬೇಕು. ಇಲ್ಲಿ ತನಕ 1 ವಾರ ತೊಗೊಳ್ಳಿ, 2 ವಾರ ತೊಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ಬಟ್ ಆದರೆ ನಿಮಗೆ ಅನಿಸ್ಬೇಕು, ಓಕೆ ನನಗೀಗ ಟ್ರೇಡ್ ಮಾಡಲಿಕ್ಕೆ ಬರ್ತದೆ,
ರಿಯಲಲ್ಲಿ ನಾನು ದುಡ್ಡು ಹಾಕಿ, ಯಾಕಂದರೆ ನೋಡಿ ರಿಯಲಲ್ಲಿ ಅಮೌಂಟ್ ಹಾಕಿ ಮಾಡ್ತಾರೆ, ಡೆಮೋದಲ್ಲಿ ಅವರೇ ಕೊಟ್ಟಿರ್ತಾರೆ $10,000. ಓಕೆ, ನೀವು ಅದನ್ನು ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಈಗ ನೆಕ್ಸ್ಟು ಇಲ್ಲಿ ಕೆಳಗಡೆ ನೋಡಿ ಹೇಳ್ತೇನೆ. ಇಲ್ಲಿ ಕೆಳಗಡೆ ಟ್ರೇಡ್ ಅಂತ ಇದೆ ನೋಡಿ, ಇಲ್ಲಿ $10,145 ಇದೆ. ಇದು ರುಪೀಸ್ ಅಲ್ಲ, ಡಾಲರ್ಸಲ್ಲಿ ಇರ್ತದೆ. ಓಕೆನಾ. ನೆಕ್ಸ್ಟ್ ಹಿಸ್ಟ್ರಿ ನೋಡಿ, ಹಿಸ್ಟ್ರಿದಲ್ಲಿ ಹೇಳ್ತೇನೆ. ಇಲ್ಲಿ ನಾನು ಇಲ್ಲಿ ನೋಡಿ, ಇದು ಮೇಲ್ಗಡೆ ಒಂದು ಕ್ಯಾಲೆಂಡರ್ ಸಿಂಬಲ್ ಇದೆ. ಕ್ಯಾಲೆಂಡರ್ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಟೋಟಲ್ ಆಗಿ ಇವತ್ತು ಏನೇನಿದೆ ನಾರ್ಮಲ್ ಹಿಸ್ಟ್ರಿ ನೋಡೋದು. ನಿನ್ನೆ ಏನಾಯಿತು, ಇವತ್ತೇನಾಯಿತು ನೋಡಿ. ಇದು ಲಾಸ್ಟ್ ವೀಕ್ ಟ್ರೇಡ್ ಮಾಡಿದ್ದು, ಅಂದರೆ ಈ ಕ್ಲೈಂಟ್ ಮಾಡಿದ್ದು, ಹಾಗೆ ಡೆಮೋದಲ್ಲಿ ಮಾಡಿದ್ದು. ಸೊ ಇಷ್ಟ $145 ಪ್ಲಸ್ ಇದೆ. ಲಾಸ್ಟ್ 3 ಮಂತ್ಸ್ ತೊಗೊಳ್ಳಿ. ಇವ್ರು ಸ್ಟಾರ್ಟ್ ಮಾಡಿದ್ದೆ ನಿಮ್ಮ ಡೇಟ್ ಇದ್ದಂಗೆ 9ನೇ ತಾರೀಕಿಗೆ ಚಾಲೂ ಮಾಡಿದ್ದಾರೆ. ಲಾಸ್ಟ್ 3 ಮಂತ್ಸ್ ಅಂದ್ರೆ ಅಷ್ಟೇ ಬರುತ್ತೆ. ಇಲ್ಲ ಬೇಡ ಕಸ್ಟಮ್ ಪೀರಿಯಡ್ ಮಾಡ್ಬೋದು. ಕಸ್ಟಮ್ ಪೀರಿಯಡ್ ನೋಡಿರಿ 1ನೇ ತಾರೀಕಿಂದ ಒಂದು 24ನೇ ತಾರೀಕು ಹಾಕ್ಕೊಳ್ಳಿ. ಇಷ್ಟು ಬಂತು $158. ಹೀಗೆ ಈ ಥರ ಟೋಟಲ್ ಆಗಿ ನಿಮಗೆ ನಿಮ್ಮ ಹಿಸ್ಟ್ರಿ ಗೊತ್ತಾಗುತ್ತೆ. ಇನ್ನು ನಾರ್ಮಲ್ ಲಾಸ್ಟಿಗೆ ಇಲ್ಲೊಂದು ಮೆಸೇಜ್ ಅಂತ ಇದೆ, ಮೆಸೇಜ್ ಅಂತ ಬಂದಿದೆ. ಆ ಮೆಸೇಜು ನಾರ್ಮಲಾಗಿ ಏನಾದ್ರು ನಿಮಗೆ ಇಂಟಿಮೇಷನ್ ಮಾಡೋದಿದ್ರೆ ಮೆಟಾದವ್ರು ಕಳಿಸ್ತಾರೆ. ಅಂದರೆ ಏನಾದರೂ ಇವೆಂಟ್ಸ್ ಇತ್ತು ಆ ಥರ ಈ ಥರ ಇದ್ದರೆ ಅದು ಕಳಿಸ್ತಾರೆ. ಓಕೆ, ಈಗ ಡೈರೆಕ್ಟಾಗಿ ಟ್ರೇಡ್ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಕೊಡ್ಸಿ ಹೋಗ್ಬೇಕು ನೀವು. ನಾನು ಹೇಳ್ತೇನೆ, ಲೈವಲ್ಲಿ ಇರ್ತೀನಿ ನಾನು, ಲೈವಲ್ಲಿ ಹೇಳ್ತೇನೆ. ಓಕೆ, ನಾನೀಗ 10 ಇಂಡೆಕ್ಸ್ ಬೈ ಮಾಡ್ತಾ ಇದ್ದೇನೆ. ನೀವು 10 ಇಂಡೆಕ್ಸ್ನ ಓಪನ್ ಇಟ್ಕೊಳ್ಳಿ. ಓಪನ್ ಮಾಡಲಿಕ್ಕೆ ಏನು ಮಾಡಬೇಕು, 10 ಇಂಡೆಕ್ಸ್ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡಬೇಕು. ಓಕೆ, 10 ಇಂಡೆಕ್ಸ್ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡಬೇಕು. ಲಾಂಗ್ ಪ್ರೆಸ್ ಮಾಡಿದ್ಮೇಲೆ ಇಲ್ಲಿ ನ್ಯೂ ಆರ್ಡರ್ ಅಂತ ಇದೆ. ಓಕೆ, ನ್ಯೂ ಆರ್ಡರ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಆಲ್ಮೋಸ್ಟ್ 99% ನಾನು ಮಾರ್ಕೆಟ್ ಎಕ್ಸಿಕ್ಯೂಷನ್ನೇ ಮಾಡಿಸ್ತೇನೆ. ಇದ್ರ ಮೇಲೆ ಭಾಳ ಆಪ್ಷನ್ಸ್ ಇದೆ, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡ್ರಿ. ನೀವು ಗೊತ್ತಿರೋಂಗೆ ಝೆರೋದಲ್ಲಿ ಇರುತ್ತೆ ಮಾರ್ಕೆಟ್ ಎಕ್ಸಿಕ್ಯೂಷನ್ನು, ಬೈ ಲಿಮಿಟು, ಸೆಲ್ ಲಿಮಿಟು, ಬೈ ಸ್ಟಾಪು, ಇವೆಲ್ಲ ಏನು ಬೇಡ. ನಾನು ಜಾಸ್ತಿ ಆಲ್ಮೋಸ್ಟ್, ಯಾಕಂದರೆ ಏನಾಗುತ್ತೆ ಅಂದರೆ ಮಾರ್ಕೆಟು ಇದು ಸೆಕೆಂಡ್ಸಿಗೆ ಅಲ್ಲಿ ಮೇಲೆ ಕೆಳಗೆ ಆಗ್ತಾ ಇರ್ತದೆ. ನಾವು ಪಟ್ನೆ ಮಾರ್ಕೆಟ್ನಲ್ಲಿ ಎಂಟ್ರಿ ಆಗಬೇಕು. ಈಗ ನಿಮಗೆ ಹೇಳಿದಾಗೆ ಇಲ್ಲೊಂದು ನಿಮ್ಗೆ ಕಾಣಿಸ್ತಿದೆ ಕ್ವಾಂಟಿಟಿ ಅಂತ ಹೇಳಿದ್ದೆ ನಾನು ನಿಮ್ಗೆ. ಒಂದು ಮನಿ ಮ್ಯಾನೇಜ್ಮೆಂಟ್ ರಿಸ್ಕಿಂದು ಚಾರ್ಟ್ ತೋರಿಸಿದ್ನ, ಅಲ್ಲೇ ಹೋಗೋಣ. ಈಗ ಎಲ್ಲಿ ಹೋಗ್ಬೇಕು ಅದಕ್ಕೆ ಫಸ್ಟು ಒಂದು ನಿಮಿಷ. ಇಲ್ಲಿದೆ ನೀವು ಚಾರ್ಟು. ಫಾರ್ ಎಕ್ಸಾಂಪಲ್ ಈಗ ಹಾಗೆ ಜಸ್ಟ್ ಕ್ಯಾಲ್ಕುಲೇಷನ್ ಮಾಡುವ. $500 ಇದೆ ಅಂತ ಅಂದ್ಕೊಂಡು, ಎಷ್ಟಿದೆ $500. ನಾನು ಮಾಡ್ತಿರೋದು ಯಾವುದು 10 ಇಂಡೆಕ್ಸು. ನಾನು ಎಷ್ಟು ಹಾಕ್ಬೇಕು ಕ್ವಾಂಟಿಟಿ, 2.5 ಹಾಕಬೇಕು. ಓಕೆ, ಅರ್ಥ ಆಯ್ತಾ? ಎಕ್ಸಾಂಪಲ್ $500 ನನ್ನ ಹತ್ರ ಇರೋ ಇನ್ವೆಸ್ಟ್ಮೆಂಟ್ ಅಂದರೆ ಕ್ಯಾಪಿಟಲ್. ನಾನು ಮಾಡಿಸ್ತಾ ಇರೋದು 10ಅಲ್ಲಿ, ನೀವು ಎಷ್ಟು ಹಾಕಬೇಕು 2.5. ಎವ್ರಿ ಟ್ರೇಡು 2.5 ತೊಗೋಬೇಕು ನೀವು. ಇದಕ್ಕೆ ನೀವು ಕೇಳ್ಬೋದು, ಸರ್ ಇದು ಹಾಗೆ ಅಂತೇಳಿ. ನೋಡಿ, ಇದು ಕ್ಯಾಲ್ಕುಲೇಷನ್ ಎಲ್ಲ ಸೆಟ್ ಮಾಡೋಕ್ಕೆ ನನಗೆ ಬೇಕಾಯ್ತು 1 ವಾರ. ಯಾಕಂದರೆ ನಾನು ಅಲ್ಲಿ ಹಾಕಿ ಇದು ಮಾಡಿ ಎಲ್ಲ ಟೋಟಲ್ ನೋಡಿರಿ, ನಿಮಗೇನು ಹೆಲ್ಪ್ ಆಗಬೇಕು ಟೋಟಲ್ ನಾನು ರೆಡಿ ಮಾಡಿದ್ದೀನಿ. ಓಕೆ, ಕ್ಲಿಯರ್ ಆಯಿತಾ ಇದೊಂದು? ಈಗ ಡೈರೆಕ್ಟ್ ಟ್ರೇಡ್ಗೆ ಹೋಗ್ತೇನೆ. ಇನ್ನೊಂದು ಟೈಮ್ ಹೇಳ್ತೀನಿ ಟ್ರೇಡ್ ಹೆಂಗೆ ಮಾಡಬೇಕು. ಯಾವ್ದು ಇಂಡೆಕ್ಸ್ ಹೇಳ್ತೇನೆ ಆ ಇಂಡೆಕ್ಸ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಆರ್ಡರ್ ತೊಗೊಂಡ್ರಾ. ಈಗ ಮಾರ್ಕೆಟ್ ಎಕ್ಸಿಕ್ಯೂಷನ್ ಇರಲಿ, ಅದನ್ನು ಹೇಳ್ತೇನೆ, ಬೇಕಾದ್ರೆ ಚೇಂಜಸ್ ಇದ್ದರೆ ಹೇಳ್ತೇನೆ, ಅದು ನೀವು ಮಾಡ್ಬೋದು. ಆಲ್ಮೋಸ್ಟ್ 90% ಅದೇ ಮಾಡ್ತೇನೆ. ನೆಕ್ಸ್ಟ್ ಈಗ ಕ್ವಾಂಟಿಟಿ, ಇಲ್ಲಿ ನೋಡಿ ಕ್ವಾಂಟಿಟಿಗೆ ಏನು ಮಾಡಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕೆಳಗೆ ಬಂತ. ಈಗ ಎಷ್ಟು ಹಾಕ್ಬೇಕು ನಾವು 2.5 ಓಕೆ, 2.50 ಅಂದ್ರೆ ಒಂದೇ, 5 ಅಂದ್ರೆ ಒಂದೇ. ಓಕೆ, ಈಗ ನಾನು ಹೇಳ್ತೇನೆ, ಇಲ್ಲಿ ಕೆಳಗಡೆ ಕಾಣಿಸ್ತಿದೆ ನಿಮಗೆ ಸೆಲ್ ಮತ್ತು ಬೈ ಅಂತ ಕಾಣಿಸ್ತಾ ಇದೆ. ಓಕೆ, ಸೆಲ್ ಮತ್ತು ಬೈ. ಇವಾಗ ಏನು ಮಾಡಬೇಕು ಅಂದರೆ ನಾನು ನಿಮ್ಗೆ ಹೇಳ್ತೇನೆ ಬೈ ಮಾಡಿ ಅಂತ ಹೇಳ್ತೇನೆ. ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ನೋಡಿ, ಟ್ರೇಡ್ ಚಾಲೂ ಆಯಿತು. ನಿಮ್ಗೆ ಇಲ್ಲಿ ಲೈವ್ ಟ್ರೇಡ್ ಕಾಣಿಸ್ತಾ ಇದೆ. ಲೈವ್ ಟ್ರೇಡ್ ಅಂದರೆ ಜಸ್ಟ್ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೇನೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೇನೆ. ಇದು ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಟ್ರೆ, ಯಾಕಂದರೆ ವಿಡಿಯೋ ಮಾಡಬೇಕಾದ್ರೆ ಟ್ರೇಡ್ ಸಿಗಬೇಕಲ್ಲ. ಟ್ರೇಡ್ ಯಾವಾಗೂ ನೋಡಿ ಹೇಳ್ತಾನೆ, ಟ್ರೇಡ್ಗೆ ನಾವು ಹುಡ್ಕೊಂಡು ಹೋಗಬಾರ್ದು. ಟ್ರೇಡ್ ಸಿಕ್ಕಿದಾಗ ನಾವು ಮಾಡಬೇಕಷ್ಟೇ. ಇದು ನಾನು ಕಲ್ತಿದ್ದು, ನಾನು ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇದ್ದೇನೆ. ಅರ್ಥ ಆಯ್ತಾ? ಆಮೇಲೆ ನೀವು ಇದನ್ನು ಚಾರ್ಟಲ್ಲಿ ನೋಡ್ಬೋದು, ಎಲ್ಲಿ ನೀವು ಬೈ ಮಾಡಿದ್ದೀರಿ ಅಂತಲೂ ಕಾಣಿಸುತ್ತೆ ನಿಮಗೆ. ಚಾರ್ಟಿಗೆ ಹೋಗ್ಬಿಟ್ರೆ ನೋಡಿ, ಇಲ್ಲಿ ಬೈ ಮಾಡಿದ್ರಿ, ಇಲ್ಲಿ ಕಾಣಿಸ್ತಿದೆನಾ ಬೈ 2.5. ಓಕೆ, ಬೈ ಮಾಡಿದ್ದೀರಿ ಅಂತ ಕಾಣಿಸುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾನು ಹೇಳ್ತೇನೆ, ಈಗ ಎಕ್ಸಿಟ್ ಮಾಡಿರಿ ಅಂತ ಹೇಳ್ತೇನೆ. ಎಕ್ಸಿಟ್ ಹೇಗೆ ಮಾಡಬೇಕು, ಎಕ್ಸಿಟ್ನ ಇದ್ರ ಮೇಲೆ ಈಗ ಕಾಣಿಸ್ತಿದೆಯಲ್ಲ, ಈಗೇನು ರನ್ನಿಂಗ್ ನಡೀತಾ ಇದೆ, ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿರಿ. ಇಲ್ಲಿ ಕ್ಲೋಸ್ ಪೊಸಿಷನ್ ಅಂತ ಇದೆ. ಓಕೆ, ಕ್ಲೋಸ್ ಪೊಸಿಷನ್ ಒತ್ತ ತಕ್ಷಣ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಕ್ಲೋಸ್ ವಿತ್ ಸಮಥಿಂಗ್ ಕೆಳಗಡೆ. ಓಕೆನಾ, ಕ್ಲೋಸ್ ವಿತ್ ಲಾಸ್ ಆಫ್ $1.62 ಅಂತ ಇದೆ. ಓಕೆ, ಈಗ ನಾನು ಡೆಮೋ ತೋರಿಸ್ತಿದ್ದೀನಿ, ಲಾಸ್ ನಡೀತದೆ, ಬಟ್ ಟೆನ್ಷನ್ ತೊಗೊಳಕ್ಕೆ ಲಾಸ್ ಆ ಥರ ಏನಾಗಲ್ಲ. ಯಾಕಂದರೆ ನಾವು ಎಲ್ಲ ರಿಸರ್ಚ್ ಮಾಡಿ ನಾವು ಅದರೆಲ್ಲ ವೇಟ್ ಮಾಡಿ ಟ್ರೇಡ್ ಕೊಟ್ಟಿರ್ತೇವೆ. ಈಗ ನಿಮ್ಗೆ ವಿಡಿಯೋ ಮಾಡಬೇಕಿದ್ರೆ ಟ್ರೇಡ್ ಸಿಗೋಲ್ಲ. ಅರ್ಥ ಆಯ್ತಾ? ಟ್ರೇಡ್ ಸಿಕ್ಕಿದ್ರೆ 100% ಕೊಡ್ತೇನೆ, ನೋಡುವ. ಈಗ ಕೆಳಗಡೆ ಏನು ಮಾಡಬೇಕು, ಕ್ಲೋಸ್ ವಿತ್ ಲಾಸ್ ಕ್ಲಿಕ್ ಮಾಡಿದ್ರೆ ಆಯ್ತು. ಈಗ ನಿಮ್ಮದು ಟ್ರೇಡ್ ಇಲ್ಲಿ ಯಾವುದು ಕಾಣಿಸ್ತು, ಯಾಕಂದರೆ ಯಾವುದು ಆ್ಯಕ್ಟಿವ್ ಟ್ರೇಡ್ ಇಲ್ಲ ಇಲ್ಲಿ. ಎಲ್ಲಿ ಹೋಗ್ಬೇಕು ಈಗ ನೋಡೋಕ್ಕೆ, ಕೆಳಗೆ ಹೋಗಿ ಹಿಸ್ಟ್ರಿ ಹೋಗಬೇಕು. ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ಹೋಗಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿರಿ.
ಈ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಟುಡೇ ಅಂತ ಕೊಡಿ, ಯಾಕಂದರೆ ಇವತ್ತು ಮಾಡ್ತಿರೋದಲ್ಲ, ಇವತ್ತಿನಷ್ಟು ಹಿಸ್ಟ್ರಿ ಬೇಕಂದ್ರೆ ಟುಡೇ ಅಂತ ಕೊಡಿ. ಕೊಟ್ಟ ತಕ್ಷಣ ನೀವು ಟುಡೇ ಓಡ್ತೀರಾ. ನೋಡಿ ಈಗ ನನಗೆ ಲಾಸ್ ಆಗಿದ್ದು $2.15 ಲಾಸ್ ಆಗಿದೆ. ಓಕೆ, ಇನ್ನೊಂದು ಟ್ರೇಡ್ ಮಾಡುವ ಹೇಳ್ತೇನೆ. 10 ಇಂಡೆಕ್ಸ್ ತೊಗೊಳ್ಳಿ. ಓಕೆ, ತೊಗೊಂಡ್ರಾ ಲಾಂಗ್ ಪ್ರೆಸ್ ಮಾಡಿರಿ. ಮಾಡಿದ್ರೆ ನೀವು ಆರ್ಡರ್ ತೊಗೊಳ್ಳಿ, ಸೆಲ್ ಮಾಡಿರಿ. ಸೆಲ್ ಮಾಡಿದೆ. ಓಕೆನಾ, ಈಗ ರನ್ನಿಂಗ್ ನಡೀತಾ ಇದೆ ನೋಡಿ. ಇವೆಲ್ಲ ಮೈಕ್ರೋ ಸೆಕೆಂಡ್ಸಲ್ಲಿ ನಡೀತದೆ, 1 ಸೆಕೆಂಡು ಅಲ್ಲ, ಮೈಕ್ರೋ ಸೆಕೆಂಡ್ ನಡೀತದೆ. ನಾನು ಹೇಳೋದಿಷ್ಟೇ, ಪ್ರಾಕ್ಟೀಸ್ ಮಾಡಿ ಡೆಮೋದಲ್ಲಿ ಫಸ್ಟು. ಅದಾದಮೇಲೆ ನಿಮಗೆ ಆಟೋಮೆಟಿಕ್ಲಿ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗ್ತದೆ. ಓಕೆ, ಇನ್ನು ಒಂದು ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಓಕೆ, ಇದನ್ನು ನಾವು ಎಕ್ಸಿಟ್ ಮಾಡಬೇಕು. ಎಕ್ಸಿಟ್ ಹೇಗೆ ಮಾಡ್ತೀರಾ? ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ, ಕ್ಲೋಸ್ ಪೊಸಿಷನ್, ಕ್ಲೋಸ್ ವಿತ್ ಲಾಸ್. ಓಕೆ, ಡನ್. ಇವಾಗ ನಾನು ನಿಮಗೆ ಒಂದೆರಡು ವಿಷಯ ಹೇಳಬೇಕು. ಯಾಕಂದರೆ ಈಗ ಆಲ್ರೆಡಿ ನಂತರ ಆ್ಯಕ್ಟಿವ್ ಕ್ಲೈಂಟ್ಸ್ ಇದ್ದಾರೆ, ರಿಯಲಲ್ಲಿ ಕೂಡ ಮಾಡ್ತಾಯಿದ್ದಾರೆ. ಒಂದು ಪ್ರಾಬ್ಲಮ್ ಆಗಿದೆ. ಏನು ಪ್ರಾಬ್ಲಮ್ ಆಗಿದೆ ಹೇಳ್ತೇನೆ ನೋಡಿ. ಇದು ನಿಮ್ಮದು ಬ್ಯಾಂಕ್ ಅಕೌಂಟ್ ಇದ್ದಂಗೆ, ದುಡ್ಡು ಇರುತ್ತೆ ಇದರೊಳಗೆ. ಬ್ಯಾಂಕ್ ಅಕೌಂಟಿಂದೆಲ್ಲ ನೀವು ಇನ್ನೊಬ್ರಿಗೆ ಪಾಸ್ವರ್ಡ್ ಕೊಡ್ತೀರಾ ಅಥವಾ ಇನ್ನೊಬ್ಬರಿಗೆ ನೀವು ಎಲ್ಲ ಶೇರ್ ಮಾಡ್ಕೊಳ್ತೀರಾ, ಮಾಡೋದು ತಾನೆ. ಹಾಗೆ ನಿಮ್ಮ ಈ ಮೊಬೈಲು ಅಕಸ್ಮಾತ್ ಇದಕ್ಕೆ ನಿಮ್ಮ ರಿಯಲ್ ಅಕೌಂಟ್ ಆನ್ ಇದ್ದವಾಗ ಯಾರ ಕೈಯಲ್ಲೂ ಮೊಬೈಲ್ ಕೊಡ್ಲಿಕ್ಕೆ ಹೋಗ್ಬಿಡಿ. ಕಾರಣ ಇಷ್ಟೇ, ನಮ್ಮ ಒಂದು 2-3 ಜನ ಕ್ಲೈಂಟು ಯಾರೋ ಅವ್ರ ಫ್ರೆಂಡ್ಸಿಗೋ ಅವ್ರು ಯಾರೋ ರಿಲೇಟಿವ್ಸಿಗೋ ಫೋನ್ ಕೊಟ್ಟಿದ್ದಾರೆ. ಅವ್ರಿಗೆ ಇದು ಚೆಂದ ಕಾಣಿಸುತ್ತೆ, ಯಾಕಂದರೆ ಒಂಥರ ಇದು ಗೇಮ್ ಥರ ಹಾಕ್ಕೊಂಡು ಲಾಸ್ ಮಾಡಿದ್ದಾರೆ. ಅರ್ಥ ಆಯ್ತಾ? ನನ್ನ ಕಡೆಯಿಂದ ಲಾಸ್ ಅಲ್ಲ, ಅವರೇ ಲಾಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇದೊಂದು ಸ್ವಲ್ಪ ತಲೆಗೆ ಇಟ್ಕೋಬೇಕು. ಯಾವಾಗ ನೀವು ರಿಯಲ್ ಅಕೌಂಟು ಸ್ಟಾರ್ಟ್ ಮಾಡ್ತೀರಾ ಆವಾಗ ಇದಕ್ಕೊಂದು ಆ್ಯಪಿಗೆ ಅದ್ರ ಲಾಕ್ ಆದರೂ ಮಾಡಿಟ್ಕೊಳ್ಳಿ, ಇಲ್ಲ ಅಂದರೆ ಫೋನ್ದು ಆ್ಯಕ್ಚುಲಿ ಪಾಸ್ವರ್ಡೇ ಚೇಂಜ್ ಮಾಡ್ಕೊಳ್ಳಿ. ಯಾಕಂದರೆ ದುಡ್ಡು ಇರುತ್ತೆ ಇದರೊಳಗೆ. ಈಗ ಇನ್ನೊಂದು ಹೇಳಬೇಕಂದ್ರೆ, ಒಬ್ರು ಹೇಳಿದ್ರು, ಸರ್ ಇದು 10,000 ಕಾಣಿಸಲ್ಲ, 10,000 ರೂಪಾಯಿ ಅಂತ ಅಂದ್ಕೊಂಡ್ರು. ನೋಡಿರಿ, 10,000 ಅಲ್ಲ, ಇದು 8.5 ಲಕ್ಷ ರೂಪಾಯಿ. ಇದು ಅದ್ರ ಇದು ಡೆಮೋ ಇದೆ, ಎಕ್ಸಾಂಪಲ್ ಹೇಳ್ತಿದ್ದೀನಿ. ನಿಮ್ಮ ಅಕಸ್ಮಾತ್ ನಿಮ್ಮ ರಿಯಲ್ನಲ್ಲಿ ಎಷ್ಟಿತ್ತು ಅಂದರೆ 8.5 ಲಕ್ಷ ಇದ್ದಂಗೆ. 8.5 ಲಕ್ಷ ನೀವು ಯಾರಿಗಾರು ಕೊಡ್ತೀರಾ? 100 ರೂಪೀಸ್ ಅಂದ್ರೂ ಎಷ್ಟು ಚೆಂದ ಮಾಡಿ ಇಟ್ಕೊಳ್ತೀರಾ. ಹಾಗೆ ಇದನ್ನು ಭಾಳ ಸೇಫಾಗಿ ಇಟ್ಕೊಳ್ಳಿ. ಇನ್ನು ಇದು ಬಿಟ್ಟು ಮತ್ತು ಏನೇ ಡೌಟ್ಸ್ ಇದ್ರೂ ನೋಡಿರಿ, ಈ ನಂಬರಿಗೆ ಕಾಲ್ ಮಾಡಲಿಕ್ಕೆ ಅಡ್ಡಿಲ್ಲ. ನಾನು ನಂಬರ್ನ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ PDF ಎಲ್ಲ ಕಳಿಸಿದ್ದೀನಿ. ಈ PDF ಇದೆ ನಮ್ಮ ನಂಬರು, ಇಲ್ಲಿದೆ ನೋಡಿ ನಂಬರ್ ಇದು. ಓಕೆ, ನೀವು ಮಾರ್ನಿಂಗ್ 10ರಿಂದ ಸಂಜೆ 6 ಗಂಟೆಯೊಳಗೆ ಯಾವಾಗಾದರೂ ಕಾಲ್ ಮಾಡ್ಬೋದು. ಸಂಡೇ ಮಾಡಬೇಡಿ. ಮಂಡೇ ಟು ಸ್ಯಾಟರ್ಡೆ ಮಾರ್ನಿಂಗ್ 10 to 6 ನಾವು ಅವೈಲೇಬಲ್ ಇರ್ತೇವೆ. ವಾಟ್ಸಪ್ಪಲ್ಲಿ ನಾವು ಇರ್ತೇವೆ, ಬಟ್ ಕಾಲ್ಸಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದರೆ ಒಂದು ಆಫೀಸ್ ಟೈಮಿಂಗ್ ಅಂದರೆ ಆ ಟೈಮಲ್ಲಿ ನಾವು ಇರ್ತೇವೆ ಅವೈಲೇಬಲ್. ಓಕೆನಾ, ಇಲ್ಲಿದೆ ನೋಡಿ ಕಾಂಟ್ಯಾಕ್ಟ್, ನೋಟ್ ಮಾಡ್ಕೊಳ್ಳಿ. ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇವೆ, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ. ಬಟ್ ನೋಟ್ ಮಾಡ್ಕೊಳ್ಳಿ, 9731811453 9731811453. ಓಕೆನಾ, ಇಷ್ಟಾದಮೇಲೆ ಮತ್ತೇನು ಹೇಳಬೇಕಂತ ಅಂದ್ಕೊಂಡಿದ್ದೆ ಅಂದರೆ ಅದೊಂದು ಅಷ್ಟೇ, ಮತ್ತೇನಿಲ್ಲ. ನೋಡಿ, ಇನ್ನೊಂದು ಹೇಳಬೇಕಂದ್ರೆ ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಅದರೊಳಗೆ 30 ನಿಮಿಷ ಆಗಿಬಿಡ್ತು ವಿಡಿಯೋ ಇದು. ಅದಕ್ಕೋಸ್ಕರ ಏನೇ ಡೌಟ್ಸ್ ಇದ್ದರೂ ಅವ್ರಿಗೆ ಕಾಲ್ ಮಾಡಿ ನೀವು ತಿಳ್ಕೊಬೋದು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೋಬೋದು. ನಾನು ಹೇಳೋದಿಷ್ಟೇ, ನಮ್ಮ ಜೊತೆಗೆ ನೀವು ಟ್ರೇಡ್ ಮಾಡಿ. ಇನ್ನೊಂದು ಹೇಳಬೇಕಂದ್ರೆ, ಅಚಿಂತ್ಯ ಟ್ರೇಡ್ ಸ್ಕೂಲ್ ಈಸ್ ನೋನ್ ಫಾರ್ ಟ್ರಾನ್ಸ್ಪರೆನ್ಸಿ. ಯಾಕಂದರೆ ನಾವು ಎಲ್ಲದನ್ನೂ ಅಪ್ಡೇಟ್ ಮಾಡ್ತೇವೆ. ನಾವು ಯಾವುದು ಹೈಡ್ ಮಾಡ್ತಾ ಇಲ್ಲ, ಯಾವುದನ್ನು ಮುಚ್ಚುಮರೆ ಮಾಡ್ತಿಲ್ಲ. ಯಾಕಂದರೆ ನಾವು ಯಾವಾಗ ಆ್ಯಕ್ಚುಲಿ ನಾವು ಹೈಡ್ ಮಾಡ್ತಾ ಹೋದಾಗೆ ನಮ್ಮದು ಆ್ಯಕ್ಚುಲಿ ವ್ಯಾಲ್ಯೂಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಅಚಿಂತ್ಯ ಟ್ರೇಡ್ ಸ್ಕೂಲ್ ಆ ಒಂದು ವಿಚಾರಕ್ಕೆ ನಮ್ಮದು ಎಲ್ಲದೂ ಅಪ್ಡೇಟ್ ಮಾಡ್ತೇವೆ. ಪ್ರಾಫಿಟ್ ಎವ್ರಿಥಿಂಗ್ ನಾವು ಏನೇನು ಅಪ್ಡೇಟ್ ಡೈಲಿ ಅಪ್ಡೇಟ್ ಮಾಡ್ತೀವಿ ಎಲ್ಲದನ್ನು ಕೂಡ ನಾವು ಅಪ್ಡೇಟ್ ಮಾಡ್ಕೊಂಡು ಹೋಗ್ತೇವೆ. ನೀವು ಅದ್ರ ಬಗ್ಗೆ ನಾನು ಹೇಳೋದಲ್ಲ, ನೀವೇ ಹೋಗ್ತಾ ಗೊತ್ತಾಗತ್ತೆ. ಯಾಕಂದರೆ ಒನ್ ಡೇದಲ್ಲಿ ಯಾರನ್ನೂ ಬಿಲೀವ್ ಮಾಡೋಕ್ಕಾಗಲ್ಲ, ಯಾರೂ ಟ್ರಸ್ಟ್ ಮಾಡೋಕ್ಕಾಗಲ್ಲ. ಜೊತೆಯಲ್ಲಿ ನೀವು ಒಟ್ಟಿಗೆ ಇದ್ದವಾಗ ಅದು ಅರ್ಥ ಆಗುತ್ತೆ. ಯಾಕಂದರೆ ಈಗ ಆಲ್ಮೋಸ್ಟ್ ನಮ್ಮ ಹತ್ರ ಒಂದು 35 to 40 ಆ್ಯಕ್ಟಿವ್ ಕ್ಲೈಂಟ್ಸ್ ಇದ್ದಾರೆ ಈಗ ಎಟ್ ಪ್ರೆಸೆಂಟ್. ನಾವು ಸ್ಟಾರ್ಟ್ ಮಾಡಿ ಅಂದರೆ ಆನ್ಲೈನ್ ಸ್ಟಾರ್ಟ್ ಮಾಡಿ ಇನ್ನೂ ಜಾಸ್ತಿ ದಿನ ಆಗಿಲ್ಲ, ಆ್ಯಕ್ಟಿವ್ ಕ್ಲೈಂಟ್ಸ್ ಇದ್ದಾರೆ. ಸೊ ಅದಕ್ಕೋಸ್ಕರ ನೀವು ನಮ್ಮ ಜೊತೆಗೆ ಬನ್ನಿ, ನೀವು ಟ್ರೇಡ್ ಮಾಡಿ, ಜೊತೆಯಲ್ಲಿ ನಿಮ್ಮ ಪರಿಚಯಸ್ಥರು ಅವ್ರನ್ನೆಲ್ಲ ಕರ್ಕೊಂಡು ಬನ್ನಿ. ಆಮೇಲೆ ಜೊತೆಯಲ್ಲಿ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನು ನೀವು ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿ. ನೋಡಿ, ಯೂಟ್ಯೂಬಲ್ಲಿ ಇದ್ದೇವೆ, ಇನ್ಸ್ಟಾಗ್ರಾಮ್ ಇದ್ದೇವೆ, ಟ್ವಿಟರ್, ಆರೆಕ್ಸಲ್ಲಿ ಇದ್ದೇವೆ, ಮೋಜಲ್ ಇದ್ದೇವೆ, ಜೋಶ್, ಲಿಂಕ್ಡ್ಇನ್, ಇನ್ನೂ ಭಾಳ ಇದೆ. ಅದು ಹೇಳಿದ್ನಲ್ಲ, ಈ PDF ನಿಮ್ಗೆ ಕಳಿಸ್ತಾನೆ. ಬೇಕಿದ್ರೆ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, 973181 ಅದಕ್ಕೆ ಮಾಡಿದ್ರೆ ನಿಮ್ಗೆ ಇದನ್ನು ಕಳಿಸ್ತಾರೆ. ಇಲ್ಲೊಂದು ಕಾಣಿಸ್ತಿದೆ, ಕ್ಲಿಕ್ ಆನ್ ಲೋಗೋ ಟು ಕನೆಕ್ಟ್ ವಿತ್ ಅಸ್ ಅಂತೇಳಿ. ಈ ಲೋಗೋ ಅಂದರೆ PDF ಮೇಲೆ ಎಲ್ಲರೂ ಕ್ಲಿಕ್ ಮಾಡಿದ್ರೆ ಅಂದರೆ ಆಟೋಮೆಟಿಕ್ಲಿ ನಿಮಗೆ ನಮ್ಮದು ಎಲ್ಲ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಗೆ ಡೈರೆಕ್ಟಾಗಿ ಹೋಗಿ ಆಗುತ್ತೆ. ಇನ್ನೊಂದು ಲಾಸ್ಟ್ ಹೇಳಬೇಕಂದ್ರೆ, ಓನ್ ಟ್ರೇಡ್ ತೊಗೋಬೇಡಿ. ಏನಕ್ಕಂದರೆ ವಿದೌಟ್ ನಾಲೆಜು ಟ್ರೇಡ್ ತೊಗೊಂಡ್ರೆ ಲಾಸ್ ಆಗುತ್ತೆ. ಓನ್ ಟ್ರೇಡ್ ಮಾತ್ರ ತೊಗೋಬೇಡಿ. ಇದೊಂದು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಉಳಿದಿದ್ದು ಏನೇ ಇನ್ಫಾರ್ಮೇಷನ್ ಬೇಕಂದ್ರೂ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಇನ್ನೊಂದು ಟೈಮ್ ಹೇಳ್ತೇನೆ, ನಂಬರ್ 9731811453 9731811453.
ಓಕೆ, ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮ್ಮ ಜೊತೆಲಿ ಟ್ರೇಡ್ ಮಾಡಿ ಆದಷ್ಟು ಜಲ್ದಿ, ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ. ಯಾಕಂದರೆ ಸದ್ಯಕ್ಕೆ ನಾವು ಎಲ್ಲದು ಸರ್ವಿಸ್ನ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಎಲ್ಲರೂ ನಮ್ಮ ಜೊತೆಲಿ ಬರಲಿ ಅಂಥೇಳಿ. ಸೊ ಸದ್ಯದಲ್ಲಿ ನಾವು ಅದನ್ನು ಪೇಡ್ ಕೂಡ ಮಾಡ್ತೇವೆ. ಯಾಕಂದರೆ ನೀವು ನಮ್ಮ ಅಕ್ಯುರಸಿ ನೋಡಿ ನಮ್ಮ ಜೊತೆ ಟ್ರೇಡ್ ಮಾಡಿ ಡೈಲಿ ಇನ್ಕಮ್ ಆಗುತ್ತೆ ನಿಮಗೆ. ಯಾಕಂದರೆ ನಾವೆಲ್ಲ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತಿದ್ದೇವೆ. ಟೆಲಿಗ್ರಾಮ್ ಚಾನಲಲ್ಲಿ ಒಂದೊಂದು ಟೈಮಿಂದು ಪರ್ಫೆಕ್ಟಾಗಿ ನಾವು ಯಾವ್ಯಾವ ಏನೇನು ನಮ್ಮದು ಅಪ್ಡೇಟ್ಸ್ ಇದೆ ನಾವು ಕೊಡ್ತಾ ಇರ್ತೇವೆ. ಇನ್ನು ಮುಂದೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೊಡ್ತೇವೆ. ಸೊ ಅದಕ್ಕೋಸ್ಕರ ನಮ್ಮ ಸೋಷಿಯಲ್ ಮೀಡಿಯಾದ ಎಲ್ಲದನ್ನು ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.